ತಾತ ನನಗೊಂದು ಕತೆ ಹೇಳ್ತಾತ. ಹೇಳ್ತೀನಿ ಕಣ್ರು, ಗಲಾಟೆ ಮಾಡ್ಬೇಡ್ರು, ಮುಂದೆ ಬಂದ್ರು, ಕೂತ್ಕೊಳ್ಳಿ, ಗಲಾಟೆ ಮಾಡಬೇಡಿ. ಯಾವ ಕತೆ ಹೇಳೋದು? ಬಂತು, ಹೇಳ್ತೀನಿ ಬನ್ನಿ. ಕಥೆಯ ಹೇಳ್ತೀನಿ ನಿಮಗೆ, ಯೇಸು ಹೇಳಿದ ಕಥೆಯ ಹೇಳ್ತೀನಿ ನಿಮಗೆ, ಯೇಸು ಹೇಳಿದ ಕಥೆಯ. ಕಷ್ಟದಲ್ಲಿ ನೆರವಾದ ಸತ್ಯ ಪ್ರೇಮದ ಕಥೆಯು, ನಿತ್ಯ ಜೀವ ಸಿಗುವಂತ ತತ್ವ ಸಾರುವ ಕಥೆಯು. ಒಂದಾನೊಂದು ಕಾಡಿತ್ತು, ಕಾಡಲಿ ಕಳ್ಳರ ಗುಂಪಿತ್ತು. ಒಂದಾನೊಂದು ಕಾಡಿತ್ತು, ಕಾಡಲಿ ಕಳ್ಳರ ಗುಂಪಿತ್ತು. ಸಂಚನು ಮಾಡಿ ಕಾದಿರಲು ಪಯಣಿಗನೊಬ್ಬ ಸಿಲುಕಿದನು. ಕಳ್ಳರು ಅವನನ್ನು ದೋಚಿದರು, ಹಿಂಸೆಯ ನೀಡಿ ಓಡಿದರು. ರಕ್ತದ ಮಡಿಲಲ್ಲಿ ಪಯಣಿಗನು ವೇದನೆಯಿಂದ ಕೂಗಿದನು. ಅಯ್ಯೋ, ಕಾಪಾಡಿ! ಅದೇ ಹಾದಿಯಲ್ಲಿ ಒಬ್ಬ ಯಾಜಕ ಗುರುವು ಬಂದ. ಅದೇ ಹಾದಿಯಲ್ಲಿ ಒಬ್ಬ ಯಾಜಕ ಗುರುವು ಬಂದ. ರೋದನ ಶಬ್ದವ ಕೇಳಿ ನೋಡಿದನು ಬಳಿ ಸಾಗಿ. ಯಾರಿಗೆ ಬೇಕೀವು ಸಾಬರಿ ಎನ್ನುತ್ತ ಹಾದಿಯ ಹಿಡಿದ. ಕಷ್ಟಕ್ಕೆ ಒದಗದ ಯಾಜಕನು ವೇಷವ ತೊಟ್ಟ ನರಿಯವನು. ಲೇವಿಯನೊಬ್ಬನು ಬಂದಾನ. ಲೇವಿಯನೊಬ್ಬನು ಬಂದಾನ, ಪಯಣಿಗನನ್ನು ಕಂಡಾನ. ಅಯ್ಯೋ ಪಾಪ ಎನ್ನುತ್ತಲೀ ನುಡಿಯುತ್ತ ಮುಂದೆ ಸಾಗಿದನು. ಕಷ್ಟದಲ್ಲಿ ನೆರವಾಗದವ ಧನ ಪಿಶಾಚಿ ಲೇವಿಯನು. ಹಣವೇ ಇವನ ದೇವರು, ನರಕವೇ ಇವನ ಅಂತ್ಯವು. ಒಳ್ಳೆ ಸಮರಿಯನು ಒಬ್ಬ ಕತ್ತೆ ಮೇಲೆ ತಾ ಬಂದ. ಒಳ್ಳೆ ಸಮರಿಯನು ಒಬ್ಬ ಕತ್ತೆ ಮೇಲೆ ತಾ ಬಂದ.
ಅಳುವ ಧ್ವನಿಯನ್ನು ಕೇಳಿ ನೆರವಾಗಲು ಬಂದ ಓಡಿ ಗಾಯಕ್ಕೆ ಔಷಧಿ ಹಾಕಿದನು, ಕುಡಿಯಲು ನೀರನ್ನು ನೀಡಿದನು, ಕತ್ತೆಯ ಮೇಲೆ ಹೊರಿಸಿದನು, ಪಟ್ಟಣದೆಡೆಗೆ ಸಾಗಿದನು. ಬಂದ ಛತ್ರಕವ ಬಂದ, ರೋಗಿಯ ನಿಲ್ಲಿಸಿದ ಅಲ್ಲೇ. ಬಂದ ಛತ್ರಕವ ಬಂದ, ರೋಗಿಯ ನಿಲ್ಲಿಸಿದ ಅಲ್ಲೇ. ಸೇವಕರ ನೇಮಿಸಿದ, ಸೇವೆಗೆಂದು ಹಣ ಕೊಟ್ಟ. ಇದು ಪ್ರೇಮ ತುಂಬಿದ ಹೃದಯ, ಇವ ಕರುಣೆಯುಳ್ಳ ಸಾಮರಿಯ. ಕಥೆಯ ಕೇಳಿದ ನೀವು ಇವನಂತೆ ಆಗಬೇಕನ್ನ. ಕಥೆಯ ಕೇಳಿದ ನೀವು ಇವನಂತೆ ಆಗಬೇಕನ್ನ. ಇದು ಪ್ರೇಮ ತುಂಬಿದ